ಹೊರಗಡೆ ಕಳಿಸ್ಬೇಕಾ ನಿಮ್ಗೆ? ತಮಾಷೆ ಮಾಡ್ತಾ ಇದ್ದೀರಾ ಇಲ್ಲಿ? ಎಷ್ಟಾಗಿದೆ 5 ವರ್ಷ ಖರ್ಚು? ಎಷ್ಟು ಜನ ಇದ್ದೀರಿ ನೀವು ಇಲ್ಲಿ ಅನಿಮಲ್ ಹಸ್ಬೆಂಡ್ರಿ ಅವರು? ಒಟ್ಟು ಎಷ್ಟು ಜನ ಇದ್ದೀರಿ? 19 ಜನ ಆಫೀಸರ್ಸ್ ಇಟ್ಕೊಂಡು ಒಂದು ಡೇಟಾ ತಗೊಂಡ್ ಬರಕ್ಕಾಗಲ್ಲ ಮೀಟಿಂಗಿಗೆ. ಫಸ್ಟ್ ರಿಲೀವ್ ಮಾಡಿ ಇವತ್ತು. ರಿಲೀವ್ ಇನ್ ಫ್ರಮ್ ಹಿಯರ್. ಐ ಡೋಂಟ್ ವಾಂಟ್ ಯು ಟು ಕಂಟಿನ್ಯೂ. ಪ್ಲೀಸ್ ರಿಲೀವ್. ಯಾರಾದ್ರೂ ಬರ್ತಾರೆ. ಇವ್ರಿಗೆ ಇಷ್ಟು ಒಂದು ಬೇಸಿಕ್ ಗವರ್ಮೆಂಟ್ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಹೇಳಿ. 5 ವರ್ಷದ ಡೇಟಾ 42.5 crores. You see, that is for 5 years. 25 years? ಇಲ್ಲ, net present value ಅದು ಇವತ್ತಿಂದಾದ್ರೆ 200, but actual will be less. 120. ಇವ್ರದ್ದು ಹೆಂಗೆ ಅಂದ್ರೆ, ಸಾರಿ ಟು ಸೇ ದಿಸ್, ಐ ಅಗೇನ್ ಗಿವ್ ಯು ದ ಆಪರ್ಚುನಿಟಿ ಟು ಡಿಸ್ಪ್ರೂವ್ ಮೀ. ಹಾವು ಸಾಯಬಾರ್ದು, ಕೋಲ್ ಮುರಿಬಾರ್ದು, ಇವ್ರದ್ದು ನಡೀತಾ ಇರ್ತಾರೆ. ಇನ್ನ 10 ವರ್ಷ 20 ವರ್ಷ ಆದ್ರೂ ಇದು ನಡೀತಾರೆ. ಯಾರು ಇದನ್ನ ಅಡ್ಮಿನಿಸ್ಟ್ರೇಟ್ ಮಾಡೋರು? ಯಾರು? ಏಜೆನ್ಸಿ ಯಾರು ಹೇಳ್ರಿ? ಏನು ಇಲ್ಲಿ ಕಿವಿಯಲ್ಲಿ ದಾಸವಾಳ ಹೂವು ಇಟ್ಕೊಂಡು ಕೂತಿದ್ದೀನ? 5 ಸರ್ವಿಸ್ ಪ್ರೊವೈಡರ್ಸ್ ಇದೆ. ಕಿವಿಯಲ್ಲಿ ದಾಸವಾಳ ಹೂವು ಕಾಣ್ತಾ ಇದೆ ನಂದು. ಜನ ಇಲ್ಲಿ ಸಾಯ್ತಾ ಇದ್ರೆ ನಿಮ್ಗೆ ಚೆಲ್ಲಾಟ. ಸರ್ಕಾರಕ್ಕೆ ಇಷ್ಟು ಕೆಟ್ಟ ಹೆಸರು ಬರ್ತಾ ಇದೆ, ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ, ನಿಮ್ಗೆ ಪ್ರಜ್ಞೆ ಇದೆಯಾ? ಲಕ್ಷಾಂತರ ಸ್ಟೆರಿಲೈಸೇಷನ್ ಮಾಡಿದೀರಿ ಅಂತ ಹೇಳ್ತಾ ಇದ್ದೀರಾ. ಪಾಪ್ಯುಲೇಷನ್ ನೋಡಿದ್ರೆ ಹಂಗೆ ಇದೆ. ಏನು ಮ್ಯಾಜಿಕ್ ಇದು? ಈ ಏಜೆನ್ಸಿಗಳು ಎಷ್ಟು ವರ್ಷದಿಂದ ಇದ್ದಾವೆ? 19 ಅಲ್ಲಿ ತನಕ ಟೆಂಡರ್ ಮಾಡಿ ರೆಗ್ಯುಲರ್ ಆಗ ಆಸ್ ಪರ್ ದ ರೂಲ್ KPC ಮಾಡ್ತಾ ಇರಲಿಲ್ಲ ಸರ್. ಅಟ್ಪಸಾರ್ಡ್ ಆಗಿ ಮಾಡ್ತಾ ಇತ್ತು. 19 ಆದ್ಮೇಲೆ ಟೆಂಡರ್ ಮಾಡಿ ರೆಗ್ಯುಲರ್ ಆಗಿ ಅಲ್ಲಿಂದ ಆಪರೇಷನ್ ನಡೀತಾ ಇದೆ ಸರ್. 5 ಸರ್ವಿಸ್ ಪ್ರೊವೈಡರ್ ಇದ್ದಾರೆ. ಈಗ ಅದೇ 5 ಸರ್ವಿಸ್ ಪ್ರೊವೈಡರ್ ಮಾತ್ರ, NGOಗಳು ಮಾತ್ರ ಆಪರೇಷನ್ ಮಾಡ್ತಾ ಇದ್ದಾರೆ ಸರ್. ಬೇರೆ ಯಾವ NGOಗಳನ್ನು ಟು ರೀಚ್ ದ ಟಾರ್ಗೆಟ್ ಯಾರು ಬರ್ತಾ ಇಲ್ಲ ಸರ್. ಪರ್ಫೆಕ್ಟ್ಲಿ ಮ್ಯಾನೇಜ್ ಸಿಸ್ಟಮ್ ಇದೆ, ಅದು ಹೇಳಿ. ಔಟ್ಸೈಡರ್ ಬರೋ ಆಗಿಲ್ಲ, ಇನ್ಸೈಡರ್ ಇವರೇ ಇರಬೇಕು. ಇನ್ನ 100 ವರ್ಷ ಆದ್ರೂ ಇದೇ ಕೆಲಸ ಮಾಡ್ತಾ ಇರಬೇಕು. ನಾನು ಹೇಳ್ತೀನಲ್ಲ ಪದೇ ಪದೇ, ಬೆಂಗಳೂರಿನಲ್ಲಿ ಹಳೆ ಕಲ್ಲು ಹೊಸ ಬಿಲ್ಲು, ನಿಮ್ದು ಅದೇ ಸಂಸ್ಕೃತಿ. ಇನ್ಯಾರು ಬರೋದು ಇಲ್ಲ, ಇನ್ಯಾರು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇವರೇ ಮಾಡ್ಬೇಕು. ಈ ಸಮಸ್ಯೆ ಹಿಂಗೆ ಇರಬೇಕು, ಜನ ಅನುಭವಿಸ್ತಾ ಇರಬೇಕು, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇರ್ಬೇಕು, ನಿಮ್ಗೆ ದುಡ್ಡು ಖರ್ಚು ಆಗ್ತಾ ಇರಬೇಕು. 5 ಏಜೆನ್ಸಿ ಚೆನ್ನಾಗಿರ್ಬೇಕು. ಟ್ಯಾಕ್ಸ್ ಕಟ್ಟೋ ಜನ ಅವ್ರ ಬದುಕು ಹೈರಾಣ ಆಗ್ಲೇಬೇಕು. ಏನು ಪರ್ಫೆಕ್ಟ್ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ಯಾರಿಗೋಸ್ಕರ ನಾವ್ ಇಲ್ಲಿ ಕೂತಿದ್ದೀವಿ ಅನ್ನೋದನ್ನ ಬಿಟ್ಟು ಇನ್ನೆಲ್ಲ ಮಾತಾಡ್ತೀರಾ? ಏನ್ ಸಾಧನೆ ಮಾಡಿರೋದು ನೀವು? ಸ್ಟೆರಿಲೈಸೇಷನ್ 25 ವರ್ಷ ಮಾಡಿ ಅಬ್ಸಲ್ಯೂಟ್ಲಿ ಸೇಮ್ ಪಾಪ್ಯುಲೇಷನ್ ಮೇಂಟೈನ್ ಆಗ್ತಾ ಇದೆ ಸ್ಟ್ರೇ ಡಾಗ್ಸ್ ಅಂತ ಹೇಳಿದ್ರೆ ಏನಕ್ಕಿದ್ದೀರಾ ನೀವು 19 ಜನ? ನಮ್ಮ ಹಳ್ಳಿ ಭಾಷೆಯಲ್ಲಿ ಮಾತಾಡಕ್ ಹೋದ್ರೆ ಇನ್ನೊಂದು ಬೇರೆ ತರ ಮಾತು ಬರುತ್ತೆ. ನಿಮ್ಗೆಲ್ಲ ಸಿಟ್ಟು ಬರ್ತದೆ ನಾವು ಹಳ್ಳಿ ಭಾಷೆಯಲ್ಲಿ ಮಾತಾಡಿದ್ರೆ. ಟ್ಯಾಕ್ಸ್ ಕಟ್ತಾ ಇರ್ಬೇಕು, ಇಲ್ಲಿ ನಡೆಯೋದು ನಡೀತಾನೆ ಇರ್ಬೇಕು ವರ್ಷ ವರ್ಷ. ಏನ್ ಸುಧಾರಣೆ ಏನ್ರಿ ಮಾಡಿದ್ದೀರಾ ನೀವು? 19 ಜನ ಇಟ್ಕೊಂಡು 5 ಏಜೆನ್ಸಿ ಇಟ್ಕೊಂಡು